ಕಳೆದ ಒಂದು ವಿಡಿಯೋದಲ್ಲಿ ನಾವು ಈ ಮೇನ್ ಮೆನು ಬಾರು ಮತ್ತು ಲೋಗೋ ಈ ಸರ್ಚನ್ನು ಹೇಗೆ ಬಳಸ್ಕೋಬೇಕು ಮತ್ತು ಇಲ್ಲಿ ಫೀಡ್ಬ್ಯಾಕು ನಮಗೆ ಆಗಿರೋ ತೊಂದರೆಗಳನ್ನು ಕ್ವಶನ್ ಮಾಡಿ ಅದನ್ನು ಯಾವ ರೀತಿ ತಿಳ್ಕೊಬೇಕು ಅಂತ ನೋಡಿದ್ವಿ. ಸೊ ಇವತ್ತು ನಾವು ಈ ಸೆಟ್ಟಿಂಗ್ಸ್ ಇದೆಯಲ್ಲ, ಇಮೇಲ್ ಸೆಟ್ಟಿಂಗು, ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಬಹಳಷ್ಟು ಒಂದು ಸೆಟ್ಟಿಂಗ್ಸ್ಗಳು ನೋಡೋಕ್ಕೆ ಸಿಗ್ತವೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಸಿಗೋದು ಆ್ಯಪ್ಸ್ ಇನ್ ಜಿಮೇಲ್. ನಮ್ಮ ಜಿಮೇಲಲ್ಲಿ ಇರುವಂಥ ಇಲ್ಲಿ ಸೈಡಲ್ಲಿ ಏನು ಆ್ಯಪ್ಗಳಿದಾವಲ್ಲ, ಈ ಸೈಡಲ್ಲಿರೋ ಆ್ಯಪ್ಗಳು ಇವು 1 by 1 ತೋರಿಸುವಂಥ ಕೆಲಸ ಮಾಡ್ತದೆ. ಇಲ್ಲಿ ನಮಗೆ ಬೇಕಾಗಿರೋ ಒಂದು ಆ್ಯಪು ಅಥವಾ ಚಾಟ್ ಮೀಟ್ ಏನೇನಿರುತ್ತಲ್ಲ ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಕ್ಯಾನ್ಸಲು ಕೂಡ ನಾವು ಮಾಡ್ಬೋದು. ಸೊ ಅದೇ ರೀತಿ ಡೆನ್ಸಿಟಿ ಅಂತಂದರೆ ಕಂಫರ್ಟು, ಕಾಂಪ್ಯಾಕ್ಟು. ಇಲ್ಲಿ ನೋಡಿ, ಈ ಮೇಲ್ಗಳಿದಾವಲ್ಲ, ಈ ಮೇಲ್ಗಳು ಜಾಸ್ತಿ ಕಾಣಿಸ್ಬೇಕು, ಕಡಿಮೆ ಕಾಣಿಸ್ಬೇಕು, ಕಳಿಸಿರೋ ಒಂದು ಅಟ್ಯಾಚ್ ಆಗಿರೋ ಫೈಲು ಕೂಡ ನಮಗೆ ನೋಡೋಕ್ಕೆ ಸಿಗಬೇಕಂತಂದರೆ ಇಲ್ಲಿ ಈ ಡೆನ್ಸಿಟಿ ಅನ್ನೋ ಒಂದು ಏನಿದೆಯಲ್ಲ ಒಂದು ಟ್ಯಾಬನ್ನು, ಸೆಟ್ಟಿಂಗಲ್ಲಿರೋ ಟ್ಯಾಬನ್ನು ಬಳಸ್ಕೊಂಡು ನಾವು ಕಂಫರ್ಟು ಅಥವಾ ಕಂಫರ್ಟೇಬಲು ಅಥವಾ ಡಿಫಾಲ್ಟು, ಎಲ್ಲರೂ ಡಿಫಾಲ್ಟ್ ಆಗಿಟ್ಟಿರ್ತಾರೆ, ನಾವು ಕೂಡ ಡಿಫಾಲ್ಟ್ ಆಗಿಡೋಣ. ನಾವು ಡೆನ್ಸಿಟಿನ ಇಲ್ಲಿ ಸೆಟ್ ಮಾಡ್ಬೋದು. ಅಂದರೆ ಎಷ್ಟು ಮೇಲ್ಗಳು ಇಲ್ಲಿ ಮೇನ್ ಮೆನುವಲ್ಲಿ ಕಾಣಿಸ್ಕೋಬೇಕು ಅನ್ನೋದರ ಬಗ್ಗೆ ಇದು ಹೇಳುತ್ತೆ. ಮತ್ತು ಅದೇ ರೀತಿ ಇಲ್ಲಿ ನೋಡಿ, ನಾವು ಮುಖ್ಯವಾಗಿ ಕಲಿಬೇಕಾಗಿರೋದು ಇಲ್ಲಿ ಥೀಮ್ ಬಗ್ಗೆ ಇದೆ. ನೋಡಿ, ಥೀಮ್ ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಪೂರ್ತಿ ವೈಟ್ ಇದೆ. ಇವಾಗ ಅದಕ್ಕೆ ಕಲರ್ಫುಲ್ ಮಾಡಬೇಕು ಅಥವಾ ನಿಮ್ಮದೇ ಆದಂತಹ ಬ್ಯಾಕ್ಗ್ರೌಂಡ್ ಫೋಟೋನ ಕೂಡಿಸ್ಬೇಕಪ್ಪ ಅಂತಂದರೆ ಈ ಥೀಮು ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಈ ಥೀಮನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಯಾವ್ಯಾವ ಥೀಮ್ ಇದೆ, ಯಾವುದನ್ನು ಕೂಡಿಸ್ಬೋದು, ಯಾವುದನ್ನು ಬಿಡ್ಬೋದು ಅಂತ. ಸೊ ಇಲ್ಲಿ ನೋಡಿ, ಇದರ ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆ ಮೇಲಲ್ಲೇ ಡಿಫಾಲ್ಟ್ ಆಗಿರುವಂತಹ ಈ ಎಲ್ಲ ಒಂದು ಬ್ಯಾಕ್ಗ್ರೌಂಡ್ ಫೋಟೋಗಳೇನಿದಾವಲ್ಲ ಅವು ಕಾಣಿಸ್ತವೆ. ಮತ್ತು ನಿಮಗೆ ನಿಮ್ಮದೇ ಆದಂಥ ಫೋಟೋನ ಇಲ್ಲಿ ಕೂಡಿಸ್ಬೇಕಂತಂದರೆ ಇಲ್ಲಿ ಮೋರ್ ಇಮೇಜಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಫೋಟೋನ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೂಡಿಸ್ಬೇಕು. ಸೊ ಇವಾಗ ನಾವು ಒಂದು ಇಲ್ಲಿ ಚೇಂಜ್ ಮಾಡಿ ನೋಡೋಣ, ಯಾವ್ದು ಫೋಟೋನ ಕೂಡಿಸೋಣಪ್ಪ ಅಂತಂದರೆ ಇಲ್ಲಿ ಓಷನ್ ಇದೆಯಲ್ಲ, ಈ ಓಷನ್ ಫೋಟೋನ ಇಲ್ಲಿ ನಾವು ಸೆಟ್ ಮಾಡಿ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಓಷನ್ ಫೋಟೋನ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಓಷನ್ ಫೋಟೋ ಇದೆ. ಸೊ ನಮ್ಗೆ ಇದೂ ಕೂಡ ಇಷ್ಟ ಆಗಿಲ್ಲಪ್ಪ ಅಂತಂದರೆ ನಾವು ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಇಲ್ಲಿ ಥೀಮಲ್ಲಿ ಬಂದು ವ್ಯೂ ಆಲ್ ಮಾಡಿ ಈ ಬೇಸಿಕ್ ಆಗಿರೋದು ಲೇಕ್ ಥೋ ಇದೆಯಲ್ಲ ಇದನ್ನು ಸೆಟ್ ಮಾಡೋಣ. ನೋಡಿ ಬ್ಯಾಕ್ಗ್ರೌಂಡಲ್ಲಿ ಈ ಲೇಕ್ ಫೋಟೋ ಬಂದುಬಿಡ್ತು. ಸೊ ಇಲ್ಲಿ ನಿಮ್ಮದು ಕೂಡ ಸ್ವಂತ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಬೋದು. ಇದು ಸೆಟ್ಟಿಂಗಲ್ಲಿ ಬರುವಂಥ ಥೀಮ್ ಆಪ್ಷನ್. ಮತ್ತು ಅದೇ ರೀತಿ ಇನ್ಬಾಕ್ಸಲ್ಲಿ ನೀವು ಇಲ್ಲಿ ಹಲವಾರು ರೀತಿಯ ಒಂದು ಟೈಪನ್ನು ಸೇರಿಸ್ಬೋದು. ಡಿಫಾಲ್ಟಾಗಿ ಎಲ್ಲರದು ಇದೇ ಇರುತ್ತೆ, ನಾವು ಕೂಡ ಇದೇ ಸೆಟ್ ಮಾಡೋಣ. ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಏನೋ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಬೇರೆ ಇಡಬೇಕಂತಂದರೆ ಇಲ್ಲಿರುವಂತಹ ಆಪ್ಷನ್ಗಳನ್ನು ಬಳಸ್ಕೊಂಡು ಅದನ್ನು ಕಸ್ಟಮೈಸ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ನೋಡಿ, ಇಷ್ಟೆಲ್ಲ ಆಪ್ಷನ್ಗಳು ಕೊಡ್ತವೆ. ರೀಡಿಂಗ್ ಪೇಜು ಮತ್ತು ರೈಟ್ ಟು ಇನ್ಬಾಕ್ಸು, ಬಿಲೋ ಬಾಕ್ಸು, ಇವೆಲ್ಲ ಸೆಟ್ಟಿಂಗಲ್ಲಿ ಬರ್ತವೆ. ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಇದು ಥೀಮು. ಇದನ್ನೆಲ್ಲ ನಾವು ಗೂಗಲ್ ಜಿಮೇಲಲ್ಲಿ ಸೆಟ್ಟಿಂಗನ್ನು ಮಾಡ್ಬೋದು.